ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವಾಗ ಮಾರ್ನಿಂಗ್ ವ್ಲಾಗು ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೌದು, ಇವತ್ತು ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದೆ. ಅದಕ್ಕೆ ಗಡಿಬಿಡಿಯಲ್ಲಿ ಆಯಿತು ಇವತ್ತಿನ ಕೆಲಸ ಎಲ್ಲ. ಅದಕ್ಕೆ ಸ್ಟಾರ್ಟಪ್ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ವಿಡಿಯೋ ಪೂರ್ತಿ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗೆಲ್ಲ ಕೆಲಸ ಆದಮೇಲೆ ವಿಡಿಯೋ ಸ್ಟಾರ್ಟಪ್ ತೊಗೋತಾ ಇದ್ದೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಬನ್ನಿ. ಇವತ್ತಿನ ದಿನ ಎಲ್ಲ ಏನಾಗಿದೆ, ಹೇಗೆ ಹೋಗುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಮುಗಿಸ್ಕೊಂಡು ಅವಳು ಸ್ಕೂಲ್ ಬಿಡಬೇಕಲ್ಲ. ಕೇಸರಿ ಕಾಳು ಸಾರು, ಅನ್ನ, ಚಪಾತಿ ಮಾಡೋಣ ಅಂತ ಇದ್ದೀನಿ. ನೋಡೋಣ. ಇವಾಗ ಇಲ್ಲಿ ಕುಕ್ಕರ್ಗೆ ನೀರಿಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ಇವಾಗ ಹೆಸರು ಕಾಳು ಹಾಕಿ ವಿಜಿಲ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹೆಸರು ಕಾಳನ್ನ ಇಟ್ಟಿದ್ದೀನಿ. ಕಡೆ ನೋಡಬೇಕು ಚಪಾತಿ ಮಾಡಲಾ ಬೇಡ ಅಂತ ನೋಡಿಬಿಟ್ಟು ಪಲ್ಯಗೆ ಏನಿದೆ ಅಂತ ನೋಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅವಳಿಗೆ ಹೀರೆಕಾಯಿ ಕಟ್ ಮಾಡಿಟ್ಟಿದ್ದೆ ನೋಡಿ, ಬೇಡಂತೆ. ಇವಾಗ ಹೆಸರು ಕಾಳು ಸಾರಿಗೆ ಹಾಕಿದ್ನಲ್ಲ, ಅದನ್ನೇ ಪಲ್ಯ ಮಾಡ್ಕೊಳ್ತೀನಿ. ಬಾಕ್ಸ್ ತೊಗೊಂಡು ಹೋಗ್ತಾರಂತೆ. ಇವಾಗ ನೋಡಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ, ಕರಿಬೇವು, ಹೆಸರು ಕಾಳು ಪಲ್ಯ ಚಪಾತಿ ಮಾಡಿಕೊಡ್ತೀನಿ ಅವಳಿಗೆ. ನಮಗೆ ಆಮೇಲೆ ಹೀರೆಕಾಯಿ ಮತ್ತು ಸಾರು ಅನ್ನ ಮಾಡ್ಕೋತೀನಿ. ನೋಡಿ, ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಖಾರ ಹಾಕಿ ಅರಿಶಿನ ಹಾಕಿ ಉಪ್ಪು ಹಾಕಿ ನೋಡಿ ಹೆಸರು ಕಾಳು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಕಲಿಸ್ಕೊಂಡು ಹೀರೆಕಾಯಿ ಪಲ್ಯ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹೀರೆಕಾಯಿ ಪಲ್ಯ ಮಾಡಿದ್ರೆ ತಿರ್ಗಾ ಸಾರು ಮಾಡಬೇಕಾಗುತ್ತಂತ ಹೀರೆಕಾಯಿ ಗ್ರೇವಿ ಥರ ಮಾಡೋಣ ಅಂತ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕೊಬ್ಬರಿ ಮಸಾಲೆನ ರೆಡಿ ಮಾಡಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಈ ಟೊಮೆಟೊ, ಧನಿಯಾ ಪೌಡ್ರ್, ಖಾರದ ಪುಡಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಲ್ಲ ಮಸಾಲೆ. ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಕೊಂಡು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಹೀರೆಕಾಯಿ ಮಸಾಲೆ, ಇವಾಗ ಎಣ್ಣೆ ಹಾಕಿದ್ದೀನಿ, ಕರಿಬೇವು, ಹಾಗೆ ಈರುಳ್ಳಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ರುಬ್ಬಿರೋ ಮಸಾಲೆ ಹಾಕ್ತೀನಿ. ಸ್ವಲ್ಪ ಹೊತ್ತು ಮಸಾಲೆನ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಟೊಮೆಟೊ ಹಾಕಿರ್ತೀವಲ್ಲ, ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ. ನಾವು ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಡ್ತಾ ಇದೆಯಲ್ವ ನೋಡಿ. ಇವಾಗ ಹೀರೆಕಾಯಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಖಾರ ಹಿಡಿಯೋವರೆಗೂ ಈ ಥರ ಫ್ರೈ ಮಾಡಬೇಕು. ಈ ಥರ ಪಲ್ಯ ಬರೀ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚಪಾತಿಗೂ ಆಗ್ಬೇಕಂತ ನಾನು ಈ ಥರ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ತೀನಿ. ಇನ್ನು ಸ್ವಲ್ಪ ಉಪ್ಪು, ಇದು ಚೆನ್ನಾಗಿ ಕುದಿಬೇಕು.
ಇವಾಗ ಮುಚ್ಚಿಬಿಟ್ಟು ಬೇಯಿಸ್ತೀನಿ, ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ನಾಷ್ಟಾಗಿ ಮಾಡಬೇಕು. ಪಲ್ಯನ ಇದರಲ್ಲಿರೋದು ಈ ಪ್ಲೇಟಿಗೆ ಚೇಂಜ್ ಮಾಡಿದ್ದೀನಿ. ಇದ್ರ ಸ್ವಲ್ಪ ಇತ್ತು ಅವಲಕ್ಕಿ, ದೊಡ್ಡದ್ರಲ್ಲಿ ಸುಮ್ಮನೆ ಯಾಕಂತ ಚಿಕ್ಕದ್ರಲ್ಲಿ ಇದರಲ್ಲಿ ಸರಿ ಹೋಗುತ್ತೆ ಅವಲಕ್ಕಿಗೆ. ಚಪಾತಿ ಅಷ್ಟು ಮಾಡಿದರೆ ಆಯಿತು. ಇನ್ನು ಮನೆ ಒರೆಸ್ಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ ಬೇರೆ, ಅವಳನ್ನ ಬಿಟ್ಟು ಬರಬೇಕು. ತುಂಬ ಕೆಲಸ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಡೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಸಿಂಪಲ್ ಅವಲಕ್ಕಿ, ಕಡಲೆ ಬೀಜ ಎಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಮಾಡೋದು. ಎಂಡಿಂಗ್ ಎಲ್ಲ ಪೇಮೆಂಟ್ ಆಗೋವರೆಗೂ ಅಷ್ಟೇ ನಮ್ಮ ಗತಿ. ನೋಡಿ ಫ್ರೆಂಡ್ಸ್, ಅವಲಕ್ಕಿನೂ ಆಯಿತು. ಈ ಕಡೆ ಹೀರೆಕಾಯಿ ಕುದೀತಾ ಇದೆ. ಗ್ರೇವಿ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಕುದ್ರೆ ರೆಡಿ ಆಯಿತು. ಇವಾಗ ಅವಲಕ್ಕಿ ರೆಡಿ ಆಯಿತು. ತಿಂದುಬಿಟ್ಟು ಇನ್ನು ಚಪಾತಿ ಮಾಡಬೇಕು. ದೇವ್ರೆ ನೋಡಿ ಫ್ರೆಂಡ್ಸ್, ಇವಾಗ ನಾಷ್ಟ ರೆಡಿ ಮಾಡಿದೆ. ನಾಷ್ಟ ಮಾಡಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಗ್ರೇವಿ ರೆಡಿ ಆಯಿತು. ಚೆನ್ನಾಗಿ ಕುದ್ದಿದೆ ನೋಡಿ, ಈ ಥರ ಗಟ್ಟಿ ಬಂದಿದೆ. ಟೇಸ್ಟ್ನು ಚೆನ್ನಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇನ್ನೂ ಪಾತ್ರೆ ಇದೆ, ಗ್ಯಾಸ್ ಒರೆಸ್ಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. 10:30 ಆಗಿದೆ. ಬಿಸಿಲು ನೋಡಿದರೆ ಸಿಕ್ಕಾಪಟ್ಟೆ ಇದೆ. ಇಷ್ಟೆಲ್ಲ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಆಮೇಲೆ ಇವಾಗ ಫುಲ್ಲು ಸುಸ್ತಾಗ್ತದೆ ಬಿಸಿಲಿಗೆ. ಇನ್ನೂ ನೋಡಿದರೆ ಅಷ್ಟೊಂದು ಕೆಲಸ ಇದೆ. ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಕೆಲಸ ಆದಮೇಲೆ. ನೋಡಿ ಫ್ರೆಂಡ್ಸ್, ಎಲ್ಲ ನನ್ನ ಕೆಲಸ ಆಯಿತು. ಎಲ್ಲ ಕ್ಲೀನಾಗಿ ಒರೆಸಿ ನೋಡಿ, ಪಾತ್ರೆ ಎಷ್ಟೊಂದಿತ್ತು. ಮನೆಯೆಲ್ಲ ಒರೆಸಿ ಬೆಡ್ಶೀಟ್ ಚೇಂಜ್ ಮಾಡಿ ನೋಡಿ, ಇವಾಗ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಪೂಜೆನೂ ಆಯಿತು. 12 ಗಂಟೆ 10 ನಿಮಿಷ ಇದೆ. ಸ್ಕೂಲ್ ಹತ್ರ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕೆಲಸ ಮುಗಿದು ಪೂಜೆ ಗೀಜೆ ಆಯಿತು. ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಸ್ಕೂಲ್ ಹತ್ರ ಹೋಗಬೇಕು. ನಮ್ಮ ಮಗದ ಅಡ್ಮಿಷನ್ ಇದೆ ಅಲ್ವಾ, ಅದಕ್ಕೆ ನಿನ್ನೆ ಹೋಗಿದ್ದೆ, ಹೆಡ್ ಮಾಸ್ಟ್ರ್ ಬಂದಿರಲಿಲ್ಲ ಅಂತ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಇದ್ದೀನಿ. ಸಾಕಾಯಿತು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ.